ಇನ್ನು ಚಿರತೆ ಬಂತು. ಚಿರತೆ ನಿನ್ನೆ ಅಷ್ಟೊಂದೆಲ್ಲ ಆಪರೇಷನ್ ಮಾಡಿದರು, ಆದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೆ ಚಿರತೆ ಕಾಣಿಸ್ಕೊಂಡಿದೆ. ಬ್ಯಾಡರಹಳ್ಳಿನಲ್ಲಿ ಚಿರತೆ ಭಯ ಶುರುವಾಗಿದೆ. ಭಾರತ ನಗರದಲ್ಲಿ ಮತ್ತೆ ಚಿರತೆ ಕಾಣಿಸ್ಕೊಂಡಿರೋದು. ನಿನ್ನೆ ಇಡೀ ದಿನ ಕಾರ್ಯಾಚರಣೆ ಮಾಡಿತ್ತು ನೋಡಿ, ಮತ್ತೊಂದು ಸರಿ ಹೋಯಿತು. ನಿನ್ನೆ ಎಲ್ಲಿ ಹೋಗಿತ್ತಲ್ಲ ಅದೇ ರಸ್ತೆಯಲ್ಲೇ ಹೋಗಿದೆ ನೋಡಿ, ಶರವೇಗದಲ್ಲಿ ಹೆಂಗೆ ಹೋಗುತ್ತೆ ನೋಡಿ. ಆ ಬೇಲಿ ಹಾರದು ನೋಡಿ. ನಿನ್ನೆ ದೃಶ್ಯಾವಳಿಗಳು ಮತ್ತು ಈಗಿನ ದೃಶ್ಯಾವಳಿಗಳು, ಆ ಮರ ನೋಡಿದ್ರೆ ನಿಮಗೆ ಅನಿಸುತ್ತೆ, ಗಿಡ ನೋಡಿದ್ರೆ ಅದೇ ಜಾಗದಲ್ಲಿ ಮತ್ತೆ ರಾತ್ರಿ ಸುಮಾರು 9:30 ಸುಮಾರಿಗೆ ಅದೇ ಜಾಗದಲ್ಲಿ ಕಾಣಿಸ್ಕೊಂಡಿದೆ. ಇವತ್ತು ಬೆಳಗ್ಗೆ 4:30 ಸಂದರ್ಭದಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನಿನ್ನೆ ಎಲ್ಲ ಆಪರೇಷನ್ ಮಾಡಿದರು, ನಿನ್ನೆ ಎಲ್ಲ ನೋಡ್ತಾ ಇದ್ವಿ ನಾವು, ಎಷ್ಟರ ಮಟ್ಟಿಗೆ ಹುಡುಕ್ತಾ ಇದ್ರು ಅಂತ, ಆದರೆ ಕಂಡಿರಲಿಲ್ಲ. ಆದರೆ ಈಗ ನೋಡಿ ಅದೇ ಜಾಗದಲ್ಲಿ ಮತ್ತೆ ಚಿರತೆ ಕಾಣಿಸ್ಕೊಂಡಿರುವಂಥದ್ದು. ಏನಾದರೂ ಇವತ್ತು ಈ ಆಪರೇಷನ್ ಸ್ವರೂಪ ಏನಾದರೂ ಬದಲಾಗೋಂಥ ಸಾಧ್ಯತೆ ಇದೆಯಾ ರಾಚಪ್ಪ? ರಂಗನಾಥ್, ಬೆಂಗಳೂರು ಹೊರವಲಯ ಅದರಲ್ಲೂ ಕೂಡ ಈ ಅರಣ್ಯ ಪ್ರದೇಶಗಳಿಗೆ ಅಂಟಿಕೊಂಡಿರುವಂತಹ ಜಾಗದಲ್ಲಿ ಚಿರತೆಗಳು ಆಗಾಗ ಪ್ರತ್ಯಕ್ಷ ಆಗಿ ಅಲ್ಲಿದ್ದಂತಹ ಸ್ಥಳೀಯರಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾನೆ ಇದೆ. ಕಳೆದ 3 ದಿನದಿಂದಲೂ ಕೂಡ ಬ್ಯಾಡರಹಳ್ಳಿಯ ಭಾರತ ನಗರದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದಾದ ಬಳಿಕ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿ ನಂತರ ತೆರಳಿದ್ರು. ಇದಾದ ಬಳಿಕ ನಿನ್ನೆ ರಾತ್ರಿ ಕೂಡ 9:30 ಸುಮಾರಿಗೆ ಸ್ಥಳೀಯರು ಓಡಾಡುವಂತಹ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಚಿರತೆ ಬಿದ್ದಿದೆ ಅನ್ನುವಂಥ ಒಂದಿಷ್ಟು ವಿಡಿಯೋಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ನಡೆಸಿದಂತಹ ಕಾರ್ಯಾಚರಣೆಗಿಂತ ಇವತ್ತು ಒಂದಿಷ್ಟು ವಿಭಿನ್ನ ಒಂದು ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಚಿರತೆ ಹೋಗಿರುವಂತಹ ಮಾರ್ಗ ಆಗಿರ್ಬೋದು, ಜೊತೆಗೆ ಆ ಚಿರತೆ ಎಲ್ಲಿ ಕೂತಿರ್ಬೋದು ಅನ್ನುವಂಥ ಅಂದಾಜಿನ ಮೇಲೆಯಲ್ಲಿ ಒಂದು ಡ್ರೋನ್ನ ಬಳಸಿ ಕೂಡ ಹುಡುಕಾಟವನ್ನು ಮಾಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸದ್ಯಕ್ಕೆ ಒಂದು ತಯಾರಿಯನ್ನು ನಡೆಸ್ಕೊಳ್ತಾ ಇರುವಂಥದ್ದು. ಅದು ಒಂದು ಕಡೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಸಾರ್ವಜನಿಕರಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಅಧಿಕಾರಿಗಳು ಚಿರತೆ ಬಂದಂತಹ ಸಂದರ್ಭದಲ್ಲಿ ಬರ್ತಾರೆ, ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಅದಾದ ತೆರಳಿದ ನಂತರದಲ್ಲಿ ನಮ್ಮ ಕಡೆ ಗಮನನೇ ಕೊಡೋದಿಲ್ಲ ಅನ್ನುವಂತಹ ಒಂದಿಷ್ಟು ಆರೋಪವನ್ನ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಶತಾಯ ಗತಾಯ ಚಿರತೆಯನ್ನು ಹಿಡಿಲೇಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ರೆ, ಅದಕ್ಕೆ ಪೂರಕವಾಗಿಯೂ ಕೂಡ ಕಾರ್ಯಾಚರಣೆ ಮಾಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇವತ್ತು ಮುಂದಾಗ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಬ್ಬರು ಪ್ರತ್ಯಕ್ಷದರ್ಶಿ ನೋಡಿದ್ದಾರೆ, ಅಂದರೆ ಈ ಚಿರತೆ ಓಡಾಟವನ್ನು ಕಂಡಿದ್ದಾರೆ. ಅವರು ಏನಂತಾರೆ ಬನ್ನಿ ನೋಡೋಣ. 9:40ರಿಂದ 9:45, ನಾನು 9:45 ನೋಡಿದ್ದೀನಿ. ಅದೇ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಸೇಮ್ ಅದೇ ಜಾಗ. ಹೌದಾ? ಮೋಸ್ಟ್ಲಿ ಆ ಗೂಡಲ್ಲಿ ಮರಿಗಿರಿ ಹಾಕಿರ್ಬೇಕು ಅಂತೀರಲ್ಲ? ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂದು ಎಗಿರ್ತು ಕೆಳಗಡೆ. ಮತ್ತೆ ನನ್ನ ಆಟೋ ತಗೊಂಡ್ ಬರ್ತಾ ಇದೆ, ನಾನು ನೋಡಿ ಮತ್ತೆ ಸೇಮ್ ಆ ಕಡೆ ಡೈ ಹೊಡಿತು. ಹೌದಾ? ಚೆಕ್ ಮಾಡ್ತೀನಣ್ಣ ಈಗ. ಓಕೆ, ಥ್ಯಾಂಕ್ ಯು. ಓಕೆ ನೋಡಿ, ಇದು ಒಬ್ಬ ಡ್ರೈವರ್ ಹೇಳ್ತಾ ಇದ್ದಾರೆ, ನನ್ನ ನೋಡಿ ಆ ಕಡೆ ಜಂಪ್ ಮಾಡ್ತು ಅಂತ. ಅಂತೂ ಜನರು ಪಾಪ ಆತಂಕದಲ್ಲಿದ್ದಾರೆ. ಇದು ನಗರ ಬೆಳೆದಂಗೆ ಏನಾಗುತ್ತೆ ಅಂತಂದರೆ, ನಾವು ಅವುಗಳ ಜಾಗವನ್ನು ನಾವು ಆಕ್ರಮಿಸ್ಕೊಂಡು ಈಗ ಅವುಗಳಿಗೆ ಇರೋಕ್ಕೆ ಜಾಗ ಇಲ್ಲ. ಹಾಗಾಗಿ ಅವು ನೀರು ಆಹಾರ ಹುಡ್ಕೊಂಡು ನಗರದ ಒಳಗಡೆ ಬರ್ತವೆ. ಇನ್ನೊಬ್ರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಅಣ್ಣ, ನಿನ್ನ ಪಕ್ಕ ನೋಡಿದ್ಯಾ? 100%? ನಂಬೋದಾ? ಇಲ್ಲಿಂದ ಬರೋದು ಫಸ್ಟ್ ಆ ಕಡೆ ಬಸ್ ಬಂತು. ಬಸ್ ಬಂದಾಗ ನಿಲ್ಸ್ಬಿಟ್ರು. ಅಲ್ಲಿ ನಿಲ್ಸಿದ್ಮೇಲೆ ಆ ಕಡೆ ಹೋಯ್ತು. ಬಸ್ಸವರು ಅವ್ರು ಹೋಗ್ಬಿಟ್ರು, ಹೋಗ್ಬಿಡಂದ್ರು. ನಾನು ನಂಬಿಲ್ಲ ಅಂತ, ನಾನು ಸುಮ್ಮನೆ ಅಲ್ಲೇ ಅಂಗಡಿ ಪೈಪ್ ಇಟ್ಕೊಂಡು ಕಬ್ಬನ ಪೈಪ್ ಎಲ್ಲ ಅದೆಲ್ಲ ವೈಟ್ ಕಲರ್ ಬಸ್ ಅವ್ರಂದಾಗ ನಾನು ನಂಬಿಲ್ಲ. ನಾನು ಆಮೇಲೆ ಸುಮ್ಮನೆ ಅಲ್ಲೇ ಕೂತು ಯಾವ್ದೋ ಒಂಥರ 5 ಗಂಟೆ 4 ಗಂಟೆಗೆ 4:45 ಬಂದಿತ್ತು. ಆ ಕಡೆ ಬಂತು ಬಸ್. ನಾನೇನ್ ಮಾಡ್ದೆ, ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ನಾನು ಇಲ್ಲೇ ಮಾಡ್ಕೊಳ್ಳೋದೆ ಅಲ್ವಾ, ಹಂಗನ್ಬಿಟ್ಟು ನಿನ್ನ ಅಂದ್ರೆ ಅಲ್ಲ. ಮೋಸ್ಟ್ಲಿ ಅದ್ರಲ್ಲಿ ಇರ್ಬೇಕು ಅನ್ಸುತ್ತೆ. ಅದೇ ಅದು ಮರಿಗಿರಿ ಹಾಕಿರ್ಬೇಕು ಒಳಗಡೆ ಬಾಕ್ಸ್ ಅಲ್ಲಿ. ಈ ಹಳೆ ಮನೆ ಒಳಗೆ ಇರ್ಬೇಕು ಅನ್ಸುತ್ತೆ. ಹೌದು, ಅಷ್ಟೇ, ಅದ್ರಲ್ಲೇ ಇರ್ಬೋದು. ಎಲ್ಲಿಗೂ ಹೋಗಿಲ್ಲ.
ಸೊ ಇದು ಸಂಗತಿ. ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ರು ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ.